ಮಾಡುತ್ತಿದ್ದೇವೆ ಎಂಬುದರ ಪರಿವೇ ಇಲ್ಲದೆ ಅವರು ತಮಗೆ ಸಹಜವಲ್ಲದ ರೀತಿಯಲ್ಲಿ ಭಾರವಾದ ಹೆಜ್ಜೆಗಳನ್ನು ಹಾಕುತ್ತಾ ತಮ್ಮ ವಸತಿ ಗೃಹದ ಕಡೆಗೆ ನಡೆದು ಬಂದರು. ಅದನ್ನು ಕಂಡು ಅವರೊಂದಿಗೆ ಇದ್ದವರೆಲ್ಲ ಬೆರಗಾದರು. ಅವರ ಮನಸ್ಸು ಆ ದಿವ್ಯ ಭಾವದಿಂದ ಇಳಿದು ಸಹಜ ಸ್ಥಿತಿಗೆ ಬಂದಾಗ ಭಕ್ತರು, ಅಮ್ಮ ಹಾಗೇಗೆ ನಡೆದುಕೊಂಡು ಬಂದಿರಿ ಎಂದು ಕೇಳಿದರು. ಇವರು ಹೇಳುತ್ತಾರೆ, ಶ್ರೀರಾಮಕೃಷ್ಣರೇ ನನ್ನನ್ನು ಹಾಗೆ ಕೈ ಹಿಡಿದು ನಡೆಸಿಕೊಂಡು ಬಂದರು ಎಂದು ನಿಜಕ್ಕೂ ಇನ್ನು ಮೇಲೆ ಶ್ರೀರಾಮಕೃಷ್ಣರೇ ನನ್ನ ದಾರಿದೀಪವಾಗುತ್ತಾರೆ ಎಂದು ಹೇಳಿದರು. ಲಜ್ಜಾ ಪಟಾವೃತೆಯಿಂದ ಶ್ರೀಮಾತೆಯವರು ಬಹು ಜನರ ಸಮ್ಮುಖದಲ್ಲಿ ಭಾವಭರಿತರಾಗಿ ಬಾಹ್ಯ ಪ್ರಜ್ಞೆ ಕೊಳ್ಳಬಾರದು ಅಥವಾ ಬಾಹ್ಯ ಪ್ರಜ್ಞೆ ಕಳೆದುಕೊಳ್ಳಾಗುವಂತಹ ಸಂದರ್ಭವನ್ನು ಇವರು ತಪ್ಪಿಸಿದ್ದಾರೆ. ಅಂದರೆ ಇವರು ಅದೇ ಒಂದು ದೇವರಲ್ಲೇನೆ ಮನಸ್ಸನ್ನು ಇಟ್ಕೊಂಡು ಕಣ್ಣು ಮುಚ್ಕೊಂಡು ಹೋಗ್ತಾ ಇದ್ರಲ್ಲ, ಅಂಥ ಸಂದರ್ಭದಲ್ಲಿ ಇವರು ಎಲ್ಲಾದರೂ ಹೋಗಿ ಹೊರಗಡೆ ಬಿದ್ದುಬಿಟ್ಟು ಜನರಿಗೆ ಏನು ತೊಂದರೆ ಆಗಬಾರ್ದು, ಜನರು ತಪ್ಪು ತಿಳ್ಕೊಳ್ಬಾರ್ದು ಇವ್ರ ಬಗ್ಗೆ ಅನ್ನೋ ಒಂದು ದೃಷ್ಟಿಯಿಂದ ರಾಮಕೃಷ್ಣರೇ ಅವರನ್ನು ಕರ್ಕೊಂಡು ಹೋಗ್ತಾರಂತೆ. ಎಲ್ಲಿಗೆ? ಅವರ ಜನಗಳಿಗೆ ಗೊತ್ತಾಗೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಆ ಮಾತೆಯವರನ್ನು ಕಾಪಾಡಿದ ಸಂದರ್ಭ ಅದ್ಭುತ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಶ್ರೀ ಮಾತೆಯವರಲ್ಲಿ ಆಧ್ಯಾತ್ಮಿಕ ಭಾವ ಜನರ ಗಮನ ಸೆಳೆಯುವಂತೆ ಹೇಳ್ತೀನಿ ನೋಡ್ರಿ, ಭಾವ ಜನರ ಗಮನ ಸೆಳೆಯುವಂತೆ ಅಬ್ಬರದಿಂದ ಪ್ರಕಟಗೊಳ್ಳಬಾರದು. ಬದಲಿಗೆ ಅವರು ಶಾಂತರು, ನಮ್ರರು ಆಗಿರುವುದೇ ಚೆನ್ನ ಎನ್ನುವುದು ಮೊದಲಿನಿಂದಲೂ ಶ್ರೀರಾಮಕೃಷ್ಣರ ಅಭಿಪ್ರಾಯವಾಗಿತ್ತು. ತಮ್ಮ ದೇಹ ವಾಸನವಾದ ಮೇಲೂ ರಾಮಕೃಷ್ಣರು ಅವ್ಯಕ್ತ ರೂಪದಿಂದ ಬಂದು ಶ್ರೀ ಮಾತೆಯವರ ಲಜ್ಜೆಯನ್ನು ಕಾಪಾಡಿಕೊಡುತ್ತಿದ್ದರು. ಇದರಿಂದಲೇ ನಮಗೆ ಗೊತ್ತಾಗುತ್ತಿದೆ ಅವರ ವಿನಾಭಾವ ಸಂಬಂಧ ಎಂತಹುದು ಎಂದು. ಶಾರದಾ ದೇವಿಯವರು ವಾರಣಾಸಿಯಲ್ಲಿ ಕೆಲವು ದಿನಗಳು ತಂಗಿದ್ದು ಬೃಂದಾವನದ ಕಡೆಗೆ ಹೊರಟರು. ಹಾಗೂ ದಾರಿಯಲ್ಲಿ ಅವರು ಅಯೋಧ್ಯ ಕ್ಷೇತ್ರದಲ್ಲಿ ಇಳಿದು ಶ್ರೀರಾಮನ ಲೀಲಾ ವಿಹಾರದ ವಿವಿಧ ಸ್ಥಳಗಳನ್ನು ಸಂದರ್ಶಿಸಿ ರೈಲಿನಲ್ಲಿ ಪ್ರಯಾಣ ಮುಂದುವರಿಸಿದರು. ಪ್ರಯಾಣ ಕಾಲದಲ್ಲಿಯೂ ಶ್ರೀಮಾತೆಯವರಿಗೆ ದರ್ಶನವಾಗುತ್ತಿತ್ತು. ಶ್ರೀಮಾತೆಯವರು ಭಕ್ತರನ್ನು ಕುರಿತು, ಏಕೆ ಭಯಪಡುತ್ತೀರಿ? ಶ್ರೀರಾಮಕೃಷ್ಣರು ಸದಾ ನಿಮ್ಮೆಲ್ಲರ ಹಿಂದೆಯೇ ಇದ್ದುಕೊಂಡು ಕಾಪಾಡುತ್ತಿದ್ದಾರೆ ಎಂದು ತಿಳಿಸುತ್ತಿದ್ದರು. ಅಲ್ಲದೆ ನಾನಿದ್ದೇನೆ ತಾಯಿಯಾಗಿ, ನಿಮಗೆ ಯಾವ ಭಯವೂ ಇಲ್ಲ. ಯಾರ್ಯಾರು ನನ್ನ ಬಳಿಗೆ ಬರುತ್ತಾರೋ ಅವರೆಲ್ಲರ ಕೊನೆಗಾಲದಲ್ಲಿ ನಾನವರ ಕೈ ಹಿಡಿದು ನಡೆಸುತ್ತೇನೆ ಎಂದು ಭಕ್ತಾದಿಗಳಿಗೆ ಹೇಳುತ್ತಿದ್ದರು. ರಾಮಕೃಷ್ಣರು ಕೊಟ್ಟಿರ್ತಕ್ಕಂಥ ಮಾತನ್ನು ನಾನು ಉಳಿಸಿಕೊಂಡು ಹೋಗುತ್ತೇನೆ ಅನ್ನೋ ಮಾತನ್ನು ಕೂಡ ಅವರು ಈ ಒಂದು ಭಕ್ತಾದಿಗಳಿಗೆ ಹೇಳ್ತಾ ಇದ್ರು. ಯಾರೇ ಆಗಿದ್ರು ಕೂಡ ನನ್ನಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ನಾನು ಕೊನೆಗಾಲದವರೆಗೂ ಕೂಡ, ನಿಮ್ಮ ಕೊನೆಗಾಲದಲ್ಲಿಯೂ ಕೂಡ ನಿಮ್ಮನ್ನು ನಾನು ಕಾಪಾಡ್ತೀನಿ, ಭಯ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅಂತಕ್ಕಂಥ ಭರವಸೆಯನ್ನು ಕೂಡ ನನಗೆ ನೀಡ್ತಾ ಇದ್ರು. ಮಾಡಿದ ಮೇಲೆ ಶ್ರೀ ಮಾತೆಯವರು ತೀರ್ಥಯಾತ್ರೆ ಕೈಗೊಂಡಾಗಲೇ ನಾನಾ ಪ್ರಚೋದನೆಗಳಿಂದಾಗಿ ಅವರಲ್ಲಿ ಸುಪ್ತವಾಗಿದ್ದ ಪ್ರತಿಭೆ ವ್ಯಕ್ತಗೊಂಡು ಭಕ್ತರು ಮತ್ತು ಇತರರ ಕಣ್ಣಿಗೆ ಗೋಚರಿಸುವಂತಹದ್ದಾಗಿದ್ದು, ಅದರಿಂದ ಶ್ರೀಮಾತೆಯವರ ಜೀವನಗಂಗಾ ಈ ಒಂದು ಕ್ಷೇತ್ರಗಳಿಗೆ, ಅಂದರೆ ತೀರ್ಥಕ್ಷೇತ್ರಗಳಿಗೆ ಹರಿದು ಬಂದಿರ್ತಕ್ಕಂಥ ಪ್ರಸಂಗಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ನೀಡ್ತಕ್ಕಂಥ ವಿಚಾರವಾಗಿದೆ.